ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಇಸ್ಲಾಂ ಸರ್. ಬನ್ನಿ ವಿದ್ಯಾರ್ಥಿಗಳೇ, ಸಂಪೂರ್ಣವಾಗಿ ಇವತ್ತು ಎಕ್ಸಾಮ್ 2 ಬರೆಯೋರಿಗೆ ಏನೆಲ್ಲ ಡೌಟ್ಸ್ ಇದೆ ಆ ಎಕ್ಸಾಮ್ 2ನಲ್ಲಿ ಆಯಿತಾ, ಯಾವ ಭಾಗವನ್ನು ತಾವುಗಳು ಬರ್ಕೊಂಡು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ಪೆಷಲಾಗಿ ಆರ್ಟ್ಸ್ ವಿದ್ಯಾರ್ಥಿಗಳು, ಕಾಮರ್ಸ್ ವಿದ್ಯಾರ್ಥಿಗಳಂತೂ ಎಕ್ಸಾಮ್ ಕಟ್ಟಲೇಬೇಕು. ನಿಮ್ಮ ಪರ್ಸೆಂಟೇಜ್ ಡಿಸ್ಟಿಂಕ್ಷನ್ ಆಗಿದೆ ಅಂದರೂ ಕೂಡ ಎಕ್ಸಾಮನ್ನು ಕಟ್ಟಿ, ಯಾವುದಾದ್ರೂ ಒಂದು ಸಬ್ಜೆಕ್ಟು 2 ಸಬ್ಜೆಕ್ಟನ್ನು ಕಟ್ಟಿ. ಯಾಕಂದರೆ 1 ಮಾರ್ಕ್ಸು ಇಂಪ್ರೂವ್ಮೆಂಟ್ ಆದರೂ ಕೂಡ 1 ಮಾರ್ಕ್ಸ್ ಹೆಚ್ಚಿಗೆ ಬಂದರೂ ಕೂಡ ನಿಮ್ಮ ಜೀವನದಲ್ಲಿ ಮುಂದೆ ಇದೆ ಅಲ್ವಾ, ಗೌರ್ಮೆಂಟ್ ಕೆಲಸ ಸಿಗುವ ಸಮಯದಲ್ಲಿ ಹೆಲ್ಪ್ ಆಗುತ್ತೆ ಸರ್. ಹಾಗಾಗಿ ಹೇಳ್ತಿರುವಂಥದ್ದು. ಬನ್ನಿ ವಿದ್ಯಾರ್ಥಿಗಳೇ, ಹಾಗಿದ್ದರೆ ಥಿಯರಿ ಎಕ್ಸಾಮನ್ನು ಬರಿತಾ ಇದ್ದೀರಾ ಎಲ್ಲರೂ ಕೂಡ. ಯಾವುದು ಎಕ್ಸಾಮ್ 2ನಲ್ಲಿ ಥಿಯರಿ ಎಕ್ಸಾಮ್ ಬರಿತಾ ಇದ್ದೀರಾ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಂಗ್ಲೀಷ್ ಎಕ್ಸಾಮನ್ನು ಬರಿತಾ ಇದ್ದೀರಾ. ಇಂಗ್ಲೀಷಲ್ಲಿ ನಿಮಗೆ ಕೇವಲ ಏನಾಗಿತ್ತು ಅಂದರೆ 40 ಮಾರ್ಕ್ಸ್ ಬಂದಿತ್ತು ಅಂದ್ಕೊಳ್ಳಿ 80ಗೆ. ಇನ್ನೊಬ್ಬನಿಗೆ ಫೇಲ್ ಆಗಿದ್ದ 20 ಮಾರ್ಕ್ಸು, ಅವನು ಕೂಡ ಎಕ್ಸಾಮ್ ಬರೀತಾನೆ. ಇನ್ನೊಬ್ಬರಿಗೆ 69 ಮಾರ್ಕ್ಸ್ ಬಂದಿತ್ತು 80ಗೆ. ಎಲ್ಲರೂ ಕೂಡ ಎಕ್ಸಾಮ್ 2ಅನ್ನು ಬರಿಬೋದು. ಫೇಲ್ ಆದವರು ಬರಿಬೋದು, ಕಡಿಮೆ ಅಂಕಗಳು ಬಂದವರು ಬರಿಬೋದು, ಜಾಸ್ತಿ ಮಾರ್ಕ್ಸು ಬಂದವರು ಕೂಡ ಬರಿಬೋದು. ಅರ್ಥ ಆಗುತ್ತಾ ಎಲ್ಲರಿಗೂ ಕೂಡ? ಈಗ ಈ 3 ಜನ ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರಿತಾ ಇದ್ದಾರೆ, ಇಂಪ್ರೂವ್ಮೆಂಟ್ ಎಕ್ಸಾಮು. ಈಗ 80 ಇಲ್ಲೂ 80 ಮಾರ್ಕ್ಸಿಗೆ ಥಿಯರಿ ಎಕ್ಸಾಮನ್ನು ಬರಿತಾ ಇದ್ದೀರಾ ಎಲ್ಲರೂ ಕೂಡ. ಈಗ 20 ಇದ್ದವರು ಒಂದು 30 ಮಾರ್ಕ್ಸ್ ತಗೊಂಡಿದ್ದಾರೆ ಅಂದ್ಕೊಳ್ಳಿ. 40 ಇದ್ದವರು ಒಂದು 50 ಮಾರ್ಕ್ಸ್ ತಗೊಂಡ್ರು. 69 ಇದ್ದವರು ಒಂದು 75 ಮಾರ್ಕ್ಸ್ ತಗೊಂಡ್ರು. ಹಾಗಿದ್ದರೆ ಥಿಯರಿ ಮಾರ್ಕ್ಸ್ ಏನೋ ಈಗ ಇಂಪ್ರೂವ್ಮೆಂಟ್ ಆಗಿಬಿಡ್ತು. ಥಿಯರಿ ಮಾರ್ಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಜಾಸ್ತಿ ಮಾರ್ಕ್ಸ್ ಬಂತು, ಹೌದಲ್ವಾ? 3 ಜನಕ್ಕೂ ಕೂಡ ಥಿಯರಿ ಮಾರ್ಕ್ಸಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದಿದೆ. ಈಗ ಇಲ್ಲಿ ಇಂಟರ್ನಲ್ ಅಂತ ಆಲ್ರೆಡಿ ಪ್ರಿಂಟ್ ಆಗಿರುತ್ತೆ. ಇಂಟರ್ನಲ್ ಅಪ್ಪ, ಇಂಗ್ಲೀಷ್ ಬಗ್ಗೆ ಮಾತಾಡ್ತಾ ಇರೋದು. 20 ಮಾರ್ಕ್ಸಿಗೆ ಇಂಟರ್ನಲ್ಲು ಈಗಾಗಲೇ ನಿಮ್ಮ ಎಕ್ಸಾಮ್ 1ಗೆ ಕೊಟ್ಟಿದ್ದರು. ಇವರಿಗೆ ಒಂದು 15 ಮಾರ್ಕ್ಸ್ ಕೊಟ್ಟಿದ್ದರು, ಇವರಿಗೆ ಒಂದು 20 ಕೊಟ್ಟಿದ್ದರು, ಇವರಿಗೆ ಒಂದು 18 ಕೊಟ್ಟಿದ್ದರು. ಸರ್, ನಾವು ಏನಾದರೂ ಮಾಡಿ ಈ ಥಿಯರಿ ಮಾರ್ಕ್ಸನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೋದಾ ಅಂತ. ಥಿಯರಿ ಅಂದರೆ ಈ ಎಕ್ಸಾಮ್ ಬರೆದಾಯಿತು, ಈ ಕಡೆ ಥಿಯರಿ ಅಂತ ಹೇಳಿದರೆ ಇದು ಇಂಟರ್ನಲ್ ಮಾರ್ಕ್ಸ್ ಅಂತ ಹೇಳಿದರೆ ಅಸೈನ್ಮೆಂಟ್ಗಳು ಸಬ್ಮಿಟ್ ಮಾಡಿದಿರಲ್ವಾ, ಅಥವಾ ಪ್ರಾಜೆಕ್ಟ್ ವರ್ಕು ಸಬ್ಮಿಟ್ ಮಾಡಿದಿರಲ್ವಾ, ಅಥವಾ ಯೂನಿಟ್ ಟೆಸ್ಟ್ 1, 2, 3 ಮಿಟರ್ ಮಾರ್ಕ್ಸು, ಇವೆಲ್ಲ ಏನಾದರೂ ನಾವು ಚೇಂಜ್ ಮಾಡ್ಕೋಬೋದಾ? ಈ ಮಾರ್ಕ್ಸನ್ನು ಚೇಂಜ್ ಮಾಡ್ಬೋದಾ? ಯಾವುದು? ಇಂಟರ್ನಲ್ ಮಾರ್ಕ್ಸನ್ನು. ಯಾವುದೇ ಕಾರಣಕ್ಕೂ ತಾವುಗಳು ಈ ಇಂಟರ್ನಲ್ ಮಾರ್ಕ್ಸು ಫಿಕ್ಸ್ ಆಗಿರ್ತವೆ. ಒನ್ಸ್ ಯಾವುದು ಎಕ್ಸಾಮ್ 1ನಲ್ಲಿ ಏನನ್ನು ಕೊಟ್ಟಿದ್ರು 15, ಇದು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕಾಗಲ್ಲ. 20ಕ್ಕೆ 20, 18ಕ್ಕೆ 18 ಏನು ಕೊಟ್ಟಿದ್ದಾರೋ 20ಗೆ 18, ಇದು ಕೂಡ ಫಿಕ್ಸ್ ಆಗಿರುತ್ತೆ. ಯಾವುದೇ ರೀತಿಯಾದಂತಹ ಈ ಅಂಕಗಳನ್ನು ಚೇಂಜ್ ಮಾಡಲಿಕ್ಕೆ ಆಗಲ್ಲ. ಡೈರೆಕ್ಟಾಗಿ ನಿಮಗೆ ಇಲ್ಲಿ ಗ್ರ್ಯಾಂಡ್ ಟೋಟಲ್ ಅಂತ ಒಂದು ನೋಡಿ, ಇದು ಎಷ್ಟಾಯಿತು? 90 ಮಾರ್ಕ್ಸ್ ಆಯಿತು. 75 + 15 ಈ ರೀತಿಯಾಗಿ ನಿಮ್ಮದು ಕೌಂಟ್ ಆಗುತ್ತೆ. ದೀಸ್ ಮಾರ್ಕ್ಸ್ ಆರ್ ಫಿಕ್ಸ್. ಯಾವ ಮಾರ್ಕ್ಸ್ ಫಿಕ್ಸು? ಇಂಟರ್ನಲ್ ಮಾರ್ಕ್ಸು, ಪ್ರಾಜೆಕ್ಟ್ ಮಾರ್ಕ್ಸು. ಜೊತೆಗೆ ನಿಮ್ಮ ಸೈನ್ಸ್ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಎಕ್ಸಾಂಪಲನ್ನು ಬರೆದು ಬಿಡ್ತೇನೆ. ಇಲ್ಲೇ ಬರೆದು ಬಿಡೋಣ ಒಂದು ಸೈನ್ಸ್ ವಿದ್ಯಾರ್ಥಿಗಳಿಗೆ ಇದೇ ಕಾಲಮಲ್ಲಿ. ಯಾಕಂದರೆ ಅವರಿಗೆ 30 ಮಾರ್ಕ್ಸು ಇಂಟರ್ನಲ್ ಇದೆ ಅಲ್ವಾ, ಏನಂತೀರ, ಪ್ರಾಕ್ಟಿಕಲ್ಸ್ ಇದೆ. 30 ಮಾರ್ಕ್ಸಿಗೆ ಪ್ರಾಕ್ಟಿಕಲ್ಲು. ಈಗ ಸೈನ್ಸ್ ವಿದ್ಯಾರ್ಥಿಗಳಿಗೂ ಇದೇ ವಿಡಿಯೋದಲ್ಲಿ ಒಂದೇ ಒಂದು ಎಕ್ಸಾಂಪಲನ್ನು ತೋರಿಸ್ಬಿಡ್ತೇನೆ. ಯಾಕಂದರೆ ಡೌಟ್ ಇಟ್ಕೋಬೇಡಿ ಯಾರೂ ಕೂಡ. ಈಗ ಸೈನ್ಸ್ ಅಂದರೆ ಫಿಸಿಕ್ಸ್ ಅಂದ್ಕೊಳ್ಳಿ. ಫಿಸಿಕ್ಸ್ ಎಕ್ಸಾಮು 70 ಮಾರ್ಕ್ಸಿಗೆ ಬರೆದಿದ್ರಿ, ಅದರಲ್ಲಿ ಒಂದು 40 ಬಂದಿತ್ತು. ಸೆಕೆಂಡ್ ಎಕ್ಸಾಮನ್ನು ಬರೆದ್ರಿ, ಆ್ಯನ್ಯುವಲ್ ಎಕ್ಸಾಮ್ 2 ಅಂತ ಬರೆದ್ರಿ, ಎಕ್ಸಾಮ್ 2. ಅದರಲ್ಲಿ ನಿಮಗೆ 50 ಮಾರ್ಕ್ಸ್ ಬಂದಿದೆ. ಇಲ್ಲಿ 30 ಮಾರ್ಕ್ಸಿಗೆ ನಿಮಗೆ 0 ಕೊಟ್ಟಿದ್ದಾರೆ. ಯಾಕಂದರೆ ನೀವು ಅಟೆಂಡೇ ಮಾಡಿಲ್ಲ ಪ್ರಾಕ್ಟಿಕಲ್ ಎಕ್ಸಾಮ್. ಇಂಥ ಮಕ್ಕಳು ಜಾಸ್ತಿ ಇದ್ದಾರೆ. ಕೆಮಿಸ್ಟ್ರಿ ಎಕ್ಸಾಮ್ ಬರೆದಿದ್ದೀರಾ 70, ಅದಕ್ಕೊಂದು 35 ಮಾರ್ಕ್ಸ್ ಬಂದಿತ್ತು. ಈಗ ಒಂದು 45 ಮಾರ್ಕ್ಸ್ ಬಂದಿದೆ 70ಗೆ. ಯಾವುದು? ಇದು ಎಕ್ಸಾಮ್ 2 ಇಂಪ್ರೂವ್ಮೆಂಟ್ ಆಯಿತು, ಹೌದಲ್ವಾ? ಈಗ ನಿಮಗೆ ಪ್ರಾಕ್ಟಿಕಲಲ್ಲಿ ಒಂದು 15 ಮಾರ್ಕ್ಸ್ ಬಂದಿತ್ತು. ಸರ್, ನಾನು ಮತ್ತೆ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದು ಈ 30ಕ್ಕೆ 30 ತೆಗಿಬೋದಾ ಅಂತ. ಯಾವುದೇ ಕಾರಣಕ್ಕೂ ಈ ಇಂಟರ್ನಲ್ ಮಾರ್ಕ್ಸು, ಈ ಪ್ರಾಕ್ಟಿಕಲ್ ಮಾರ್ಕ್ಸನ್ನು ಇಂಪ್ರೂವ್ಮೆಂಟ್ ಮಾಡಿಕೊಳ್ಳಲು ಅವಕಾಶವೇ ಇರುವುದಿಲ್ಲ. ಏನಲ್ಲಿ 0 ಇದ್ದರೆ 0ನೇ ಫಿಕ್ಸು, 10 ಇದ್ದರೆ 10 ಫಿಕ್ಸು, 30 ಔಟ್ ಆಫ್ 30 ಕೊಟ್ಟಿದ್ರೆ ಅದೇ ಫಿಕ್ಸ್ ಆಗಿರುತ್ತೆ. ಹಾಗಾಗಿ ಇಂಟರ್ನಲ್ ಮಾರ್ಕ್ಸ್ ಆಗಿರ್ಬೋದು. ನೋಡಿ, ಲಾಸ್ಟಿಗೆ ನಿಮಗೆ ಗ್ರ್ಯಾಂಡ್ ಟೋಟಲ್ ಅಂತ ಹಾಕ್ಬಿಟ್ಟು ಇಲ್ಲಿ ಗ್ರ್ಯಾಂಡ್ ಟೋಟಲ್ 100ಗೆ ಎಷ್ಟಾಯ್ತಪ್ಪ? 0 ಅಲ್ವಾ? ಇಲ್ಲಿ 50 ಪಾಸ್ ಅಂತ ಹಾಕ್ತಾರೆ. ನೆಕ್ಸ್ಟ್ 45 + 15 ಎಷ್ಟಾಯಿತು? 60 ಆಯಿತು 100ಗೆ. ಈ ರೀತಿಯಾಗಿ ನಿಮಗೆ ಕ್ಯಾಲ್ಕುಲೇಷನನ್ನು ಮಾಡಲಾಗುತ್ತೆ. ಧನ್ಯವಾದಗಳು. ಏನು ನಿಮಗೆ ನಾನು ಡೌಟ್ ಉಳಿಸಿಲ್ಲ ಅಂತ ಹೇಳ್ಕೊಂಡಿದ್ದೀನಿ. ಜೊತೆಗೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಮೇಲೆ ಎಲ್ಲೂ ಕೂಡ ಎಕ್ಸಾಮ್ 1 ಇದು, ಎಕ್ಸಾಮ್ 2 ಅಥವಾ ರಿಪೀಟರು ಅಥವಾ ಫ್ರೆಶ್ಶು ಏನೂ ಬರಲ್ಲ.
ಟೆನ್ಷನ್ನೇ ತಗೋಬೇಡಿ. ಎಲ್ಲರಿಗೂ ಕೂಡ ಒಂದೇ ಬರೋದು 2025-26 ಅಕಾಡೆಮಿಕ್ ಇಯರಲ್ಲಿ ಏನಂತೀರ ತಗೊಳ್ಳು ನೀವು ಪಾಸ್ ಆಗಿರುವಂಥದ್ದು ಅಂತ ಕ್ಲಿಯರಾಗಿ ಮೆನ್ಷನ್ ಆಗಿರುತ್ತೆ. ಎಲ್ಲೂ ಕೂಡ ಈ ರೀತಿಯಾಗಿ ಸ್ಟಾರ್ ಮಾರ್ಕು ಕೂಡ ಇರುವುದಿಲ್ಲ. ಯಾಕಂದರೆ ಬಹಳ ಜನಕ್ಕೆ ಡೌಟ್ ಇದೆ. ಒಂದು 5 ವರ್ಷಗಳ ಹಿಂದೆ ಇವೆಲ್ಲ ಬರ್ತಾಯಿತ್ತು. ಯಾರೆಲ್ಲ ಸಪ್ಲಿಮೆಂಟ್ರಿ ಎಕ್ಸಾಮನ್ನು ಬರಿತಾಯಿದ್ರೋ ಫೇಲ್ ಆಗಿಬಿಟ್ಟು ಅಂಥ ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಬರೋದು ಅಂದರೆ ಇವರು ಮತ್ತೆ ಕಟ್ಟಿ ಬರೆದಿರುವಂಥ ವಿದ್ಯಾರ್ಥಿಗಳು ಅಂತ. ಎಕ್ಸಾಮನ್ನು ಪುನಃ ಬರೆದಿದ್ದಾರೆ, ರಿಪೀಟಾಗಿ ಮತ್ತೆ ಬರೆದಿದ್ದಾರೆ ಅಂತ ಇಂಪ್ರೂವ್ಮೆಂಟಿಗಾಗಿ. ಆದರೆ ಲಾಸ್ಟ್ ಇಯರಿಂದ ಯಾವುದೇ ಒಂದು ಮಾರ್ಕ್ ಕೂಡ ನಿಮ್ಮ ಆನ್ಯುವಲ್ ಎಕ್ಸಾಮ್ ಏನಂತೀರ ಮಾರ್ಕ್ ಶೀಟಲ್ಲಿ ಇರಲ್ಲ, ಮಾರ್ಕ್ಸ್ ಕಾರ್ಡ್ ಮೇಲೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್.